ಸಿಂಹರಾಶಿ, ನಿಮ್ಮ ಕರ್ತವ್ಯಕ್ಕೆ ಬದ್ಧರಾಗಿರಿ. ಯಾವ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ನೀವೇ ಮಾಡಬೇಕು, ಮಾಡಿ ಪೂರೈಸಬೇಕು. ನಿಮ್ಮ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ನೀವು ಕಳ್ಕೊಳ್ಬೇಕು, ಅದರ ಬಗ್ಗೆ ಗಮನವನ್ನು ಹರಿಸಿ ಎನ್ನುವಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಕಾದಾಟ, ಕಿತ್ತಾಟ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದಲೇ ಬೇಡದೇ ಇರತಕ್ಕಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ವಾದ ಮಾಡ್ತಕ್ಕಂಥದ್ದು, ಬೇರೆಯವರ ವಿಷಯವನ್ನು ಮಧ್ಯದಲ್ಲಿ ತಂದು ಪ್ರಸ್ತಾಪ ಮಾಡ್ತಕ್ಕಂಥದ್ದು, ಅಥವಾ ಹಿಂದೆ ನಡೆದು ಹೋದಂತಹ ವಿಚಾರವನ್ನು ಮರೆಯುವಂತಹ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಬಿಟ್ಟು ಅದನ್ನು ಮುನ್ನೆಲೆಗೆ ತಂದು ಮತ್ತೆ ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ನಿರಾಶಾ ಭಾವನೆ ಬೇಡ. ನನ್ನಿಂದ ಏನೂ ಆಗೋದಿಲ್ಲ, ನನ್ನ ಜೀವನ ಇಷ್ಟೇ ಅಂತಕ್ಕಂತಹ ಭಾವನೆಗಳು ಬರಬಾರ್ದು. ಯಾವಾಗ ಆ ರೀತಿಯ ಉತ್ಸಾಹವನ್ನು ನೀವು ಕಳ್ಕೊಳ್ತೀರಿ, ಜೀವನದಲ್ಲಿ ಯಾವ ಸಾಧನೆಯೂ ಕೂಡ ಆಗದೇ ಇರತಕ್ಕಂಥದ್ದು. ಏನೋ ಕೆಟ್ಟ ಘಳಿಗೆ ನಡೆದು ಹೋಯಿತು, ಮುಂದಕ್ಕಾದರೂ ನಾನು ಸರಿ ಮಾಡ್ಕೊಳ್ತೀನಿ, ಸರಿಯಾಗಿರ್ತೀನಿ ಅನ್ನುವಂತಹ ಭಾವನೆ, ಆ ಒಂದು ಗುರುತರವಾದ ನಂಬಿಕೆ ನಿಮ್ಮಲ್ಲಿ ಮೂಡಬೇಕೇ ಹೊರತು ಅಸಹಾಯಕತೆಯನ್ನು ತೋರಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಮನಸ್ಸು ಒಂದು ಕಡೆ ಕೇಂದ್ರೀಕರಣ ಮಾಡೋಕ್ಕಾಗದಲೇ ಅಧ್ಯಯನಕ್ಕೆ ತೊಂದರೆಯನ್ನು ಮಾಡ್ಕೊಳ್ತೀರಿ. ಸ್ಪರ್ಧಾತ್ಮಕವಾದಂತಹ ಜೀವನ ಬಹಳ ಬೇಸರಕ್ಕೆ ಕಾರಣವಾಗುತ್ತೆ. ನಾವೇನು ಮಾಡೋಕ್ಕಾಗೋದಿಲ್ಲ, ಸಮಾಜ ಇರ್ತಕ್ಕಂಥದ್ದೇ ಹಾಗೆ, ನಮ್ಮ ಬಯಕೆಗಳು ನಮ್ಮ ಆಸೆಗಳು ಇರತಕ್ಕಂಥದ್ದೇ ಹಾಗೆ. ಏನು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಮ್ಮ ಆಸೆ ಆಕಾಂಕ್ಷೆಗಳು ಸ್ಪರ್ಧೆಯನ್ನು ತಂದೊಡ್ಡುತ್ತೆ. ಬೇರೆಯದನ್ನು ನೋಡಿದಾಗ ನನಗೂ ಇದು ಬೇಕು, ನಾನೂ ಹೀಗಾಗಬೇಕು ಅಂತಕ್ಕಂಥದ್ದು ಮನುಷ್ಯನ ಸಹಜವಾದ ಗುಣವಾಗಿರುತ್ತೆ. ಅದಕ್ಕೆ ನಾವು ಹೋರಾಟವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಕೆಲವು ಸಂದರ್ಭದಲ್ಲಿ ಒದಗುತ್ತೆ. ಅದನ್ನು ನೋಡಿ ಬೇಸರ ಪಟ್ಟುಕೊಂಡ್ರೆ ಪ್ರಯೋಜನ ಇಲ್ಲ. ಉತ್ತಮ ಮಾರ್ಗವನ್ನು ಅನುಸರಿಸಿ ಅದಕ್ಕೆ ನಾವು ಸ್ಪರ್ಧೆಯನ್ನು ಎದುರಿಸಬೇಕಾದಂಥದ್ದಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಬಹಳ ವಿವೇಕದಿಂದ ನೀವು ವರ್ತಿಸಿದರೆ ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಧ್ಯಾನದ ಮೊರೆ ಹೋಗಿ ಭಗವಂತನನ್ನು ತದೇಕ ಚಿತ್ತದಿಂದ ಪ್ರಾರ್ಥಿಸಿ. ಶುಭವಾಗಿ. ಕನ್ಯಾ ರಾಶಿ, ನಾಯಕತ್ವ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ, ನಿಮಗೆ ವಿಶೇಷವಾದಂತಹ ಗೌರವವನ್ನು ತಂದುಕೊಡುತ್ತೆ. ಯಾವುದಾದ್ರೂ ಒಂದು ಕೆಲಸವನ್ನು ನಿಮ್ಮ ನಾಯಕತ್ವದಲ್ಲಿ ವಹಿಸಿದರೆ ಅದು ಪರಿಪೂರ್ಣವಾಗುತ್ತೆ ಅಂತಕ್ಕಂತಹ ನಂಬಿಕೆಯಿಂದ ಜನ ನಿಮಗೆ ಆ ಕೆಲಸವನ್ನು ವಹಿಸಿರ್ಬೋದು. ಅಂತಹ ದೊಡ್ಡದಾದ ಜವಾಬ್ದಾರಿ ನಿಮ್ಮ ಮೇಲೆ ಇರಬಹುದು. ಅದು ಸಂಪೂರ್ಣವಾದ ಮೇಲೆ ನಿಮಗೆ ಸಿಗ್ತಕ್ಕಂತಹ ವಿಶೇಷ ಗೌರವ ನಿಮಗೆ ಸಂದಾಯವಾಗುತ್ತೆ ಎನ್ನುವಂಥದ್ದು. ಆದರೆ ಕೆಲವರ ಕೆಂಗಣ್ಣಿಗೆ ಗುರಿಯಾಗ್ತೀರಿ. ಏನು ಇವನಿಗೆ ಈ ಕೆಲಸ ಸಿಕ್ಬಿಡ್ತಲ್ಲ ಅನ್ನುವಂಥದ್ದೆಲ್ಲ ಮಾತುಗಳು ಬರುವ ಸಾಧ್ಯತೆಗಳಿರುತ್ತೆ. ಕಲಾ ಪ್ರಪಂಚದ ಹಿರೀಕರಿಗೆ ಗೌರವ ಸಿಕ್ಕುವಂಥದ್ದು, ನಿಮ್ಮ ಸಾಧನೆಗೆ, ಪರಿಶ್ರಮಕ್ಕೆ, ಎಷ್ಟು ದಿವಸದ ತ್ಯಾಗಕ್ಕೆ ಉತ್ತಮವಾದಂತಹ ಒಂದು ಮರ್ಯಾದೆ ಸಂದಾಯವಾಗ್ತಕ್ಕಂಥದ್ದಾಗುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಸಿಕ್ಕುವಂತಹ ದಿವಸ ಇದು. ಷೇರು ಮಾರುಕಟ್ಟೆಯಿಂದ, ಹಣ ಹೂಡಿಕೆಯಿಂದ ಲಾಭ ಸಿಕ್ಕುವಂತಹ ದಿವಸವಾಗುತ್ತೆ. ಆದರೆ ಮತ್ತೆ ಆಸೆಯಿಂದ ಹಣ ಹೂಡಿಕೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಮುಂದಿನ ದಿನಮಾನಕ್ಕೆ ಅದು ತೊಂದರೆಗೆ ಕಾರಣವಾಗುತ್ತೆ. ದಾಂಪತ್ಯದಲ್ಲಿ ಒಳ ಜಗಳ ಇದ್ದೇ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ವಾಹನ ಅಪಘಾತ ಆಗ್ತಕ್ಕಂತಹ ಸೂಚನೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಎಚ್ಚರ ತಪ್ಪಿದರೆ ತೊಂದರೆಗೆ ಕಾರಣವಾದೀತು. ಮಾನಸಿಕವಾದಂತಹ ಒತ್ತಡವನ್ನು ದೂರ ಮಾಡಿಕೊಳ್ಳಿ. ಯಾವುದೇ ಪ್ರಯಾಣ ಇರಲಿ ಅಥವಾ ಇನ್ಯಾವುದೇ ಬೇರೆ ಕೆಲಸಗಳಿರಲಿ, ಮಾನಸಿಕವಾದಂತಹ ಒತ್ತಡ ಇರುವಾಗ ನೀವು ಆ ಕೆಲಸವನ್ನು ಮಾಡಿದರೆ ಆ ಕೆಲಸ ಸರಿಯಾಗೋದಿಲ್ಲ. ಅದರಿಂದ ಬರಬೇಕಾದಂತಹ ಫಲಿತಾಂಶವೂ ಕೂಡ ಧನಾತ್ಮಕವಾಗಿ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದಾಗುತ್ತೆ. ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಗೊಂದಲಗಳು ಬೇಡ. ಸರಿಯಾದಂತಹ ನಿರ್ಧಾರ ಬಹಳ ಮುಖ್ಯವಾಗುತ್ತೆ. ಸರಿಯಾದಂತಹ ಆಯ್ಕೆ ಬಹಳ ಮುಖ್ಯವಾಗುತ್ತೆ. ಅನುಪಯುಕ್ತವಾದಂತಹ ಕೆಲಸದಲ್ಲಿ ಹಣ ಖರ್ಚಾಗುತ್ತೆ. ನೀವು ಬೇಡ ಅಂದರೂ ಕೂಡ ಅದು ಖರ್ಚಾಗ್ತಕ್ಕಂಥದ್ದು. ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ಇವೆಲ್ಲ ಸಂಭವಿಸ್ತಕ್ಕಂಥದ್ದು ಸರ್ವೇ ಸಾಧಾರಣವಾಗಿರುತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆ, ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಯಾವುದನ್ನು ನೀವು ಪ್ರಯತ್ನಪೂರ್ವಕವಾಗಿ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಅಗತ್ಯವಾಗಿ ಮಾಡಿ. ಇಲ್ಲದೇ ಇದ್ದರೆ ಮತ್ತಷ್ಟು ಕಷ್ಟ ನಷ್ಟಗಳನ್ನು ನೋಡಬೇಕಾದಂಥದ್ದಾಗತ್ತೆ. ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.
ವೃಶ್ಚಿಕ ರಾಶಿ ಎಲ್ಲರ ಜೊತೆಯಲ್ಲೂ ಕೂಡ ಸಂತೋಷದಿಂದ ಇರಿ. ಅದು ನಿಮಗೂ ಕೂಡ ಯಶಸ್ಸಿಗೆ ದಾರಿ ಆಗ್ತಕ್ಕಂಥದ್ದಾಗತ್ತೆ. ಯಾವಾಗ ಬೇರೆಯವರ ಜೊತೆಯಲ್ಲಿ ಮನಸ್ಸನ್ನು ಬಿಚ್ಚಿ ಹಗುರವಾಗಿ ಮಾತಾಡೋದಿಲ್ವೋ ಆಗ ನಿಮಗೆ ಒಂದಷ್ಟು ಒತ್ತಡಗಳು, ಸಮಸ್ಯೆಗಳು ಅಥವಾ ಏನೋ ಒಂದು ರೀತಿಯ ಅಸಮಾಧಾನ ಕಟ್ಟಿ ಹಾಕಿದಾಗ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮೆಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗತಕ್ಕಂತಹ ಲಕ್ಷಣಗಳಿದೆ. ಆದರೆ ನೀವು ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಮನೋಬಲ ಹೆಚ್ಚಾಗ್ತಕ್ಕಂತಹ ದಿವಸ. ನಾನು ಈ ಕೆಲಸವನ್ನು ಮಾಡಿ ಮುಗಿಸಬಲ್ಲೆ ಅಂತಕ್ಕಂತಹ ಆತ್ಮಸ್ಥೈರ್ಯ ಏನಿದೆ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅತಿಯಾದಂತಹ ನಂಬಿಕೆ ಬೇಡ. ನಿಮಗೆ ಆ ನಂಬಿಕೆ ಅಂತಕ್ಕಂಥದ್ದು ಇರಲಿ, ಅತಿಯಾಗಿಬಿಟ್ರೆ ಅದನ್ನು ಸಹಿಸಿಕೊಳ್ಳೋದು ಬಹಳ ಕಷ್ಟವಾದೀತು. ಕುಟುಂಬದಲ್ಲಿ ಶುಭವಾದಂತಹ ವಾತಾವರಣ ಇದೆ, ಅದನ್ನು ಹಾಳು ಮಾಡಿಕೊಳ್ಳುವಂಥದ್ದು ಬೇಡ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ, ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ಪ್ರಯೋಜನ ಏನು? ನಿಮ್ಮ ಕರ್ತವ್ಯ ಏನು? ಅದು ಪ್ರಶ್ನೆಯಾಗುವಂಥದ್ದು. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ವಿದ್ಯಾ ಪ್ರತಿಬಂಧಕವಾದಂತಹ ದೋಷವನ್ನು ಆ ಸರಸ್ವತಿ ದೇವಿ ನಿವಾರಣೆ ಮಾಡಿ ನಿಮಗೆ ವಿದ್ಯಾ ಪ್ರದಾನವನ್ನು ಮಾಡಲಿ. ಶುಭವಾಗಿ.